ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಅಕೌಂಟೆನ್ಸಿ ಕ್ವಶನ್ ನಂಬರ್ 29 ಏನು ನಿಮಗೆ ಜರ್ನಲ್ ಎಂಟ್ರೀಸ್ ಕೇಳ್ತಾರಲ್ಲ, 12 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿ ನೀವು ಸುಲಭವಾಗಿ ಆನ್ಸರ್ ಮಾಡಬಹುದು. ಈ ಒಂದು ವಿಡಿಯೋ ಪೂರ್ತಿ ಕನ್ನಡವಾಗಿ ನೋಡಿ, ನಿಮಗೆ ತುಂಬಾ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸುತ್ತೇನೆ. 12 ಅಂಕವನ್ನು ನೀವು ಸುಲಭವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದುಕೊಳ್ಳಬಹುದು. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ಇದು 2024 ಮಾಡಲ್ ಕ್ವಶನ್ ಪೇಪರ್, ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ, ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಇಲ್ಲಿ ನೋಡಿ, ಸಾಗರ್ ಕಂಪನಿ ಲಿಮಿಟೆಡ್ ಅಂತ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೊಟ್ಟಿರ್ತಾರಲ್ಲ, ಯಾವುದು ಲಿಮಿಟೆಡ್ ಕೊಟ್ಟಿರ್ತಾರೆ ಅದು ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಸಾಗರ್ ಕಂಪನಿ ಲಿಮಿಟೆಡ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಇಶ್ಯೂಡ್ 10,000. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಇಶ್ಯೂಡ್ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 10,000 ಕೊಟ್ಟಿದ್ದಾರೆ. ಇಕ್ವಿಟಿ ಎಷ್ಟು, 10,000 ಇಕ್ವಿಟಿ ಕೊಟ್ಟಿದ್ದಾರೆ. ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಇಕ್ವಿಟಿ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. 10,000 ಇಲ್ಲಿ ಇಕ್ವಿಟಿ ಕೊಟ್ಟಿದ್ದಾರೆ. ಶೇರ್ಸ್ ಆಫ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. 100 ಈಚ್ ಅಂತಲೇ ಕೊಟ್ಟಿರ್ತಾರೆ ಅವರು. ಇಲ್ಲಿ ನೋಡಿ, ಆಟ್ ಎ ಪ್ರೀಮಿಯಂ ಅಂದಿದ್ದಾರೆ ಸ್ನೇಹಿತರೆ. ಇಲ್ಲಿ ಆಟ್ ಎ ಪ್ರೀಮಿಯಂ ಅಂದಿದ್ದಾರೆ. ಇದು ನೆನಪಿನಲ್ಲಿ ಇಟ್ಕೊಳ್ಳಿ, ನಾನು ನಿಮಗೆ ಹೇಳುತ್ತೇನೆ. ಅಲ್ಲಿ ಮುಂದೆ ಬಿಡಿಸುವಾಗ ಜರ್ನಲ್ ಎಂಟ್ರೀಸ್, ಮೂರನೆಯ ಜರ್ನಲ್ ಎಂಟ್ರೀಸ್ನಲ್ಲಿ ಚೇಂಜ್ ಆಗುತ್ತೆ ಅದು. ಇಲ್ಲಿ ನೋಡಿ, ಆಫ್ 10 ಪರ್ ಶೇರ್ ಇದೆ. ಓಕೆ, ಇಲ್ಲಿ 10 ಪರ್ ಶೇರ್ ಅಂತ ಕೊಟ್ಟಿದ್ದಾರೆ. ಮುಂದುಗಡೆ ಪ್ರಶ್ನೆ ಓದಬೇಕು ನೀವು. ದ ಅಮೌಂಟ್ ವಾಸ್ ಪೇಯಬಲ್ ವಾಸ್ ಫಾಲೋಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಒಂದೇದು ಏನು ಕೊಟ್ಟಿದ್ದಾರೆ, ಆನ್ ಅಪ್ಲಿಕೇಶನ್ ಎಷ್ಟು 20 ರೂಪೀಸ್ ಅಂತ ಕೊಟ್ಟಿದ್ದಾರೆ. ಆನ್ ಅಲಾಟ್ಮೆಂಟ್ 50 ರೂಪೀಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಅಂತ ಕೊಟ್ಟಿದ್ದಾರೆ. ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಕೊಟ್ಟಿದ್ದಾರೋ ಅಥವಾ ಇನ್ಕ್ಲೂಡಿಂಗ್ ಡಿಸ್ಕೌಂಟ್ ಅಂತ ಕೊಟ್ಟಿದ್ದಾರೋ ಅಂತ ನೋಡ್ಕೋಬೇಕು. ಓಕೆ, ಎರಡೂ ಕೂಡ ಒಂದೇ. ಇಲ್ಲ, ನಮಗೆ ಇನ್ಕ್ಲೂಡಿಂಗು ಕೊಟ್ಟಿಲ್ಲ ಮತ್ತು ಡಿಸ್ಕೌಂಟ್ ಕೂಡ ಕೊಟ್ಟಿಲ್ಲ ಅಂದರೆ, ಈ ರೀತಿ ಕೊಡಲಿಲ್ಲ ಅಂದರೆ ಏನಿದಿಲ್ಲ, ಅದಕ್ಕೊಂದು ಜರ್ನಲ್ ಎಂಟ್ರಿ ಚೇಂಜ್ ಬರುತ್ತೆ. ಈ ರೀತಿ ಕೊಟ್ಟರೆ ಜರ್ನಲ್ ಎಂಟ್ರಿ ಚೇಂಜ್ ಬರುತ್ತೆ. ನಾನು ಇಲ್ಲಿ ನಿಮಗೆ ಬಿಡಿಸುವಾಗ ಹೇಳ್ತೇನೆ. ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟು 40 ರೂಪೀಸ್ ಇದೆ. ಓಕೆ, 40. ಆಲ್ ದ ಶೇರ್ ವೇರ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ದ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಓಕೆ, 500 ಕೊಟ್ಟಿದ್ದಾರೆ ಶೇರ್ಸ್. ಅದೇ ರೀತಿ ದೇರ್ ಡೈರೆಕ್ಟರ್ಸ್ profited, okay, these shares and reissued them as fully paid. ಅಂದರೆ ಏನಿದೆಯಲ್ಲ, ಪ್ರಾಫಿಟೆಡ್ ಶೇರ್ ಏನಿದೆಯಲ್ಲ ರೀಇಶ್ಯೂಡ್ ಮಾಡ್ಕೊಂಡಿದ್ದಾರೆ ದೆಮ್. ಓಕೆ, ಫುಲ್ಲಿ ಪೇಡ್ ಎಷ್ಟು 80 ರೂಪಾಯಿ, ಅಂದರೆ 80 ಪರ್ ಶೇರ್. ಪಾಸ್ ದ ನೆಸಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ಕಂಪ್ನಿ ಅಂತ ಈ ರೀತಿ ನಮಗೆ ಪ್ರಶ್ನೆ ಕೊಟ್ಟಿರ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ. ಮೊದಲಿಗೆ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ವಾರ್ಷಿಕ ಪರೀಕ್ಷೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಇನ್ಕ್ಲೂಡಿಂಗ್ ಕೊಟ್ಟಿದ್ದಾರೋ ಅಥವಾ ಡಿಸ್ಕೌಂಟ್ ಕೊಟ್ಟಿದ್ದಾರೋ ಅಥವಾ ಆಟ್ ಪರ್ ಅಂತ ಕೊಡಬಹುದು. ಆಟ್ ಪರ್ ಅಂದರೆ ಅದು ನಾರ್ಮಲ್ ಜರ್ನಲ್ ಎಂಟ್ರೀಸ್ ಆಗುತ್ತೆ. ಆಟ್ ಪ್ರೀಮಿಯಮ್ ಅಂತ ಕೊಟ್ಟರೆ ಅದಕ್ಕೆ ಜರ್ನಲ್ ಎಂಟ್ರಿ ಚೇಂಜ್ ಬರುತ್ತೆ. ಅಲ್ಲಿ ನಾನು ನಿಮಗೆ ಹೇಳುತ್ತೇನೆ ಬಿಡಿಸುವಾಗ. ಆಟ್ ಡಿಸ್ಕೌಂಟ್ ಅಂತ ಬಂದರೆ ಅದಕ್ಕೂ ಕೂಡ ಅಲ್ಲಿ ಜರ್ನಲ್ ಎಂಟ್ರಿ ಚೇಂಜ್ ಆಗುತ್ತೆ. ಅಲ್ಲಿ ನಾನು ಬಿಡಿಸುವಾಗ ಹೇಳ್ತೇನೆ. ಇದರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಆಟ್ ಪರ್ ಅಂತ ಕೊಟ್ಟಿದ್ದಾರೋ ಅಥವಾ ಆಟ್ ಪರ್ ಅಂತ ಕೊಡಲಿಲ್ಲ ಅಂದರೆ ಇಲ್ಲಿ ನೋಡಿ ಏನಂತ ಕೊಡ್ತಾರೆ ಅವರು, ಇದು ಕೊಡಲ್ಲ. ಏನಂತ, ಇನ್ಕ್ಲೂಡಿಂಗ್ ಅಂತ ಕೊಡಲ್ಲ ಮತ್ತು ಡಿಸ್ಕೌಂಟ್ ಅಂತ ಕೊಡಲ್ಲ. ಆಟ್ ಪರ್ ಅಂತ ಕೂಡ ಕೊಡಲ್ಲ. ಅದು ನಾವೇನು ಕನ್ಸಿಡರ್ ಮಾಡ್ಕೋಬೇಕು, ಅದು ಆಟ್ ಪರ್ ಅಂತಲೇ ಕೇಳಿದಾರೆ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡು ನಾರ್ಮಲ್ ಜರ್ನಲ್ ಎಂಟ್ರೀಸ್ ನಾವು ಬರೀಬೇಕಾಗುತ್ತೆ. ಓಕೆ, ಇವಾಗ ನೋಡಿ, ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಏನಿದೆಯಲ್ಲ, ನಾವು ಕಾಲಮ್ ಹಾಕಬೇಕು. ಏನೇನು ಕಾಲಮ್ ಹಾಕಬೇಕು ಇಲ್ಲಿ ನೋಡಿರಿ. ಇಲ್ಲಿ ಮೊದಲಿಗೆ ಹೆಡ್ಲೈನ್ ಹಾಕಬೇಕು. ಏನಂತ ಇಲ್ಲಿ ಕೇಳಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ಇಲ್ಲಿ ನೋಡಿ, ಪಾಸ್ ದ ನೆಸಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ಕಂಪ್ನಿ ಅಂತ ಇದೆ. ಹೆಡ್ಲೈನ್ ಬರೀಬೇಕು. ಹೆಡ್ಲೈನ್ ಕಂಪಲ್ಸರಿ ಸ್ನೇಹಿತರೆ. ಹೆಡ್ಲೈನ್ ಏನಂತ ಬರೀಬೇಕು, ಜರ್ನಲ್, ಓಕೆ, ಜರ್ನಲ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಯಾವುದು ಕೊಟ್ಟಿದ್ದಾರೆ ಇವಾಗ ಇಲ್ಲಿ, ಸಾಗರ್ ಕಂಪ್ನಿ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರೀಬೇಕಾಗುತ್ತೆ. ಏನಂತ, ಸಾಗರ್ ಕಂಪ್ನಿ ಲಿಮಿಟೆಡ್ ಅಂತ ಬರೀಬೇಕು. ಒಂದು ನಿಮಿಷ. ಓಕೆ, ಸಾಗರ್ ಕಂಪ್ನಿ ಲಿಮಿಟೆಡ್ ಅಂತ ಇಲ್ಲಿ ನಾವು ಬರೆದುಕೊಂಡಿದ್ದೇವೆ. ಓಕೆ, ಇದಕ್ಕೆ ಕಾಲಮ್ ಬರುತ್ತೆ. ಇಲ್ಲಿ ಕಾಲಮ್ ಹಾಕೋತೀನಿ. ಒಂದು ನಿಮಿಷ. ಡೇಟ್ ಪರ್ಟಿಕ್ಯುಲರ್
ಡೇಟ್ ಪರ್ಟಿಕ್ಯುಲರ್ಸ್ ಜಿ ಎಫ್ ಅಂದರೆ ಜರ್ನಲ್ ಫಾಲೋಯಿಂಗ್ ಅಂತ, ಜಿ ಎಫ್ ಅಂತ ಶಾರ್ಟ್ಕಟಾಗಿ ಇಲ್ಲಿ ಬರೀಬೇಕು. ಇಲ್ಲಿ ಡೆಬಿಟ್, ಇಲ್ಲಿ ಕ್ರೆಡಿಟ್. ಓಕೆ, ಡೆಬಿಟ್ ಕ್ರೆಡಿಟ್ ಅಂತ ಬರೀಬೇಕು. ಓಕೆ, ಹೆಡ್ಲೈನ್ ಇದಾದ ನಂತರ ಏನಿದೆಯಲ್ಲ, ಒಂದು ಪೇಜ್ ಏನಿದೆಯಲ್ಲ ನಿಮ್ಮದು ಪೂರ್ತಿ ಒಂದು ಪೇಜ್ ಹಾಕ್ರಿ. ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಪೇಜಸ್ ಇರುತ್ತಲ್ಲ, ಒಂದು ಪೇಜ್ ಪೂರ್ತಿ ಹಾಕ್ರಿ. ಇದು ಮಿನಿಮಮ್ ನಿಮಗೆ 2.5 ಪೇಜ್ ಹೋಗ್ಬೋದು ಇದು. ಓಕೆ, ಇವಾಗ ನೋಡಿ ಈ ರೀತಿ ಕಾಲಮ್ ಹಾಕಬೇಕು. ಏನಂತ, 1ನೇ ಕಾಲಮ್ ಬರುತ್ತೆ ಡೇಟ್ ಅಂತ, ಪರ್ಟಿಕ್ಯುಲರ್, ಜಿ ಎಫ್. ಓಕೆ, ಜಿ ಎಫ್ ಅಂದ್ರೆ ಏನು, ಜರ್ನಲ್ ಫಾಲೋಯಿಂಗ್ ಅಂತ, ಅದೇ ರೀತಿ ಡೆಬಿಟ್ ಕ್ರೆಡಿಟ್ ಅಂತ ಈ ರೀತಿ ಕಾಲಮ್ ಹಾಕಬೇಕು. ಓಕೆ, ಕಾಲಮ್ ಹಾಕಿದ ನಂತರ ಏನಿದೆಯಲ್ಲ, ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ರಿ, ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ 1ನೇದು ಏನು ಕೊಟ್ಟಿದ್ದಾರೆ, ಆನ್ ಅಪ್ಲಿಕೇಶನ್ ಎಷ್ಟು ಕೊಟ್ಟಿದ್ದಾರೆ, 20 ರೂಪೀಸ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಎಷ್ಟು ಕೊಟ್ಟಿದ್ದಾರೆ, 20 ರೂಪೀಸ್ ಏನಿದೆಯಲ್ಲ ಪ್ರೈಸ್ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಏನು ಬರೀಬೇಕಂದ್ರೆ 1ನೇ ಜರ್ನಲ್ ಎಂಟ್ರೀಸ್ ಬರುತ್ತೆ. ಏನಂತ ಬರುತ್ತೆ ಇಲ್ಲಿ, 1ನೇ ಜರ್ನಲ್ ಎಂಟ್ರೀಸ್ ಅಂತ ಇಲ್ಲಿ 1. ಓಕೆ, 1 ಅಂತ ಹಾಕಬೇಕು. 1ನೇ ಜರ್ನಲ್ ಎಂಟ್ರೀಸ್ ಏನು ಬರುತ್ತೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ, ಆನ್ ಅಪ್ಲಿಕೇಶನ್ 20 ರೂಪೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಏನಂತ ಬರೀಬೇಕು, ಜರ್ನಲ್ ಎಂಟ್ರೀಸ್ ಬ್ಯಾಂಕ್, ಇದು ಬ್ಯಾಟ್ ಮಾಡಬೇಕು ಸ್ನೇಹಿತರೆ, ಇದು ಬ್ಯಾಂಕ್ ಅಕೌಂಟ್ ಡೆಟರ್. ಓಕೆ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಪ್ಲಿಕೇಶನ್. ಓಕೆ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಬರೀಬೇಕು. ಶೇರ್ ಅಪ್ಲಿಕೇಶನ್ ಅಂದರೆ ನಾವು ಬ್ಯಾಂಕ್ ಅಕೌಂಟಿಗೆ ಏನಿದೆಯಲ್ಲ ಅಪ್ಲಿಕೇಶನ್ ರೂಪೀಸ್ ಏನು 20 ರೂಪೀಸ್ ಇದೆಯಲ್ಲ, ಈ 10,000 ನಾವು ಏನಿದೆಯಲ್ಲ ಅಂದರೆ 10,000 ಇಂಟು 20. ಓಕೆ, ನಾವು ರಿಸೀವ್ಡ್ ಮಾಡ್ಕೋತಾ ಇದ್ವಿ. ಅದಕ್ಕೆ ಜರ್ನಲ್ ಎಂಟ್ರೀಸ್ ಏನು ಬರುತ್ತೆ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ. ಓಕೆ, ಇಲ್ಲೇನು ಬರೀಬೇಕು, 10,000. ಓಕೆ, 10,000 ಇಂಟು ಅಪ್ಲಿಕೇಶನ್ ಎಷ್ಟಿದೆ, ಪ್ರೈಸು 20 ಇದೆ, 20. 10,000 ಇಂಟು 20 ಮಾಡಿರಿ, ಎಷ್ಟು ಬರುತ್ತೆ, 10,000 ಇಂಟು 20 ಮಾಡಿದರೆ ಎಷ್ಟು ಬರುತ್ತೆ, 2 ಲಕ್ಷ ಬರುತ್ತೆ. 2 ಲಕ್ಷ ಏನಿದೆ ಇಲ್ಲಿ ಬರೀಬೇಕು. ಅರ್ಥ ಆಯ್ತಾ, ಇದು 1ನೇ ನಮ್ಮದು ಏನಿದೆಯಲ್ಲ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ. ಮನಿ ಏನಿದೆಯಲ್ಲ 10,000, ಈ 10,000 ಅಮೌಂಟ್ ಏನಿದೆಯಲ್ಲ ಇಶ್ಯೂಡ್ ಅಂದರೆ ರಿಸೀವ್ಡ್ ಮಾಡ್ಕೋಬೇಕು. 10,000 ಅಮೌಂಟ್ ಅಪ್ಲಿಕೇಶನ್ದು ರಿಸೀವ್ ಮಾಡ್ಕೋಬೇಕು. ಅವಾಗ ಏನು ಬರುತ್ತೆ, ಜರ್ನಲ್ ಎಂಟ್ರೀಸ್ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ. 10,000 ಇದೆ, 10,000 ಇಂಟು 20 ಮಾಡಿರಿ, ಎಷ್ಟು ಬರುತ್ತೆ, 2 ಲಕ್ಷ. ಓಕೆ, 2 ಲಕ್ಷ ಡೆಬಿಟ್ನಲ್ಲಿ ತೋರಿಸ್ಬೇಕು. ಓಕೆ, ಏನಿದಿಲ್ಲ ಇಲ್ಲಿ 2 ಇದೆ. ಓಕೆ, ಇಲ್ಲಿ ಮೈನಸ್, ಇಲ್ಲಿ ಕೂಡ ಮೈನಸ್, ಇಲ್ಲಿ ಏನಿದಿಲ್ಲ ಕ್ರೆಡಿಟಲ್ಲಿ 2 ಲಕ್ಷ ತೋರಿಸ್ಬೇಕು. ಶೇರ್ ಅಪ್ಲಿಕೇಶನ್ ಅಕೌಂಟ್ನಲ್ಲಿ 2 ಲಕ್ಷ ಕ್ರೆಡಿಟ್ ತೋರಿಸ್ಬೇಕು. ಇವಾಗ ನರೇಶ್ ಏನು ಬರೀಬೇಕು, ಬೀಯಿಂಗ್ ಅಪ್ಲಿಕೇಶನ್. ಓಕೆ, ಅಪ್ಲಿಕೇಶನ್ ಮನಿ ಏನಿದೆಯಲ್ಲ ರಿಸೀವ್ಡ್, ಅಪ್ಲಿಕೇಶನ್ ಮನಿ ರಿಸೀವ್ಡ್ ನೋಡ್ರಿ, ರಿಸೀವ್ಡ್ ಆನ್ ಎಷ್ಟು, 10,000, ರಿಸೀವ್ಡ್ ಆನ್ 10,000. ಓಕೆ, ಶೇರ್ಸ್ 10,000 ಶೇರ್ಸ್ ಇದೆ. ಓಕೆ, ಇಕ್ವಿಟಿ ಶೇರ್ಸ್ ಎಷ್ಟಿದೆ, ಇಕ್ವಿಟಿ ಶೇರ್ಸ್ 10,000 ಇಕ್ವಿಟಿ ಶೇರ್ಸ್. ಓಕೆ, ಅದೇ ರೀತಿ ಆ್ಯಟ್ ಯಾವ ಒಂದು ಪ್ರೈಸ್ನಲ್ಲಿ, Rs20 ಈಚ್. ಇದು 1ನೇ ಜರ್ನಲ್ ಎಂಟ್ರೀಸ್ ನಮ್ಮದು ಆಯಿತು. ಈ ರೀತಿ ಬರೀಬೇಕು ನೋಡಿ. 1ನೇ ಫಿಕ್ಸ್ ಇದೆಯಲ್ಲ, ಇದು ಎಲ್ಲ ಬಹ್ಯಾಟ್ಗಳ ಮಾಡಬೇಕು ನೀವು. ಓಕೆ, ಎಲ್ಲ ಬಹ್ಯಾಟ್ ಮಾಡಬೇಕು. ಇಲ್ಲಿ ಒನ್ಲಿ ಏನಿದೆಯಲ್ಲ ಇಂಟು ಮಾಡ್ಕೋತ ಹೋಗಬೇಕು. ನಮಗೇನು ಇಕ್ವಿಟಿ ಶೇರ್ಸ್ ಕೊಟ್ಟಿರ್ತಾರೆ ಅದು ನೋಡ್ಕೋಬೇಕು, ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಅದು ನೋಡ್ಕೋಬೇಕು. ಓಕೆ, ಇಲ್ಲಿ ಬಂದಿರುವಂತಹ ಎಲ್ಲ ಏನಿದೆಯಲ್ಲ ನೀವು ಬಹ್ಯಾಟ್ ಮಾಡಬೇಕಾಗುತ್ತೆ. ಇವಾಗ ಅಪ್ಲಿಕೇಶನ್ 20 ರೂಪಾಯಿ ಏನಿದೆಯಲ್ಲ 10,000 ಇಕ್ವಿಟಿ ಶೇರ್ ನಾವು ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಮಾಡ್ಕೊಂಡಿದ್ದೀವಿ. 10,000 ಇಂಟು 20 ಮಾಡಿದರೆ 2 ಲಕ್ಷ ಬಂತು ನೋಡಿ. ಬೀಯಿಂಗ್ ನರೇಷನ್ ಇನ್ನಲ್ಲಿ ಏನು ಬರಬೇಕು, ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆನ್ 10,000 ಶೇರ್ಸ್ ಆಟ್
20 rupees ಈಸ್ ಈಚ್. ಅರ್ಥ ಆಯ್ತಾ? ಇವಾಗ ಎರಡನೇದು ನೋಡ್ರಿ, ಒಂದು ಲೈನ್ ಬಿಟ್ಟು ಎರಡನೇದು ಏನು ಜರ್ನಲ್ ಎಂಟ್ರೀಸ್ ಬರುತ್ತೆ. ಇವಾಗ ಏನಿದೆಯಲ್ಲ ಈ ಮನಿ ಏನಿದೆಯಲ್ಲ 2 ಲಕ್ಷ ಇದು ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಕ್ಯಾಪಿಟಲ್ ಅಕೌಂಟಿಗೆ ಏನಿದೆಯಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಏನಂತ ಬರೀತೀರಾ ಅಲ್ಲಿ? ಶೇರ್. ಓಕೆ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟರ್, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟರ್ ಟು ಓಕೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಓಕೆ, ಬೀಯಿಂಗ್ ಏನು ಬರೀಬೇಕು ಇಲ್ಲಿ? ಬೀಯಿಂಗ್ ಟ್ರಾನ್ಸ್ಫರ್ಡ್ ಆಫ್ ಅಪ್ಲಿಕೇಶನ್ ಮನಿ. ಓಕೆ, ಟ್ರಾನ್ಸ್ಫರ್ ಆಫ್ ಅಪ್ಲಿಕೇಶನ್ ಮನಿ ಅಂತ ಬರಿಬೇಕಾಗುತ್ತೆ. ಅಂದರೆ ಈ 2 ಲಕ್ಷ ಏನಿದೆಯಲ್ಲ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಸೇಮ್ ಇಲ್ಲಿ ಇಟ್ಬಿಡುತ್ತು. ಇಲ್ಲಿ ಏನಂತ 2 ಲಕ್ಷ, ಇಲ್ಲಿ ಡ್ಯಾಶ್, ಇಲ್ಲಿ ಏನಿದಿಲ್ಲ 2 ಲಕ್ಷ. ಅರ್ಥ ಆಯ್ತಾ? ಇದೇ 2 ಲಕ್ಷ ಏನಿದೆಯಲ್ಲ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 10,000 ಇಕ್ವಿಟಿ ಶೇರ್ ಇದೆ. ಈ 10,000 ಇಕ್ವಿಟಿ ಶೇರ್ ಏನಿದೆಯಲ್ಲ ಆನ್ ಅಪ್ಲಿಕೇಶನ್ ಮನಿ ಎಷ್ಟಿದೆ? 20 ರೂಪೀಸ್ ಇದೆ. 10,000 ಇಕ್ವಿಟಿ ಶೇರ್ ಏನಿದೆಯಲ್ಲ ಬ್ಯಾಂಕ್ ಅಕೌಂಟ್ಗೆ ನಾವು ರಿಸೀವ್ ಮಾಡ್ಕೋಬೇಕು. ಏನಂತ ಬರೀಬೇಕು? ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. 10,000 × 20 ಮಾಡಿದ ತಕ್ಷಣ 2 ಲಕ್ಷ ಬಂತು. 2 ಲಕ್ಷ ಅಂತ ಡೆಬಿಟ್ ಮತ್ತು ಕ್ರೆಡಿಟ್ನಲ್ಲಿ ತೋರಿಸಬೇಕು. ಅದೇ ರೀತಿ ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆನ್ 10,000 ಶೇರ್ಸ್ ಇದೆ. ಓಕೆ, 20 ರೂಪಾಯಿ ಈಚ್ ಅಂತೆ. ಅದೇ ರೀತಿ ಇವಾಗ ಏನಿದೆಯಲ್ಲ ಈ ಏನು ನಾವು 10,000 × 20 ಮಾಡಿದ ತಕ್ಷಣ 2 ಲಕ್ಷ ಬಂತಲ್ಲ, ಈ 2 ಲಕ್ಷ ಏನಿದೆಯಲ್ಲ ಏನು ಮಾಡ್ಕೋಬೇಕು ನಾವು? ಬ್ಯಾಂಕ್ ಅಂದರೆ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಮಾಡಬೇಕು. ಅಪ್ಲಿಕೇಶನ್ ಮನಿಗೆ ಟ್ರಾನ್ಸ್ಫರ್ ಮಾಡಬೇಕು, ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಏನಂತ ಬರೀತೀರಾ ಅವಾಗ? ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಬೀಯಿಂಗ್ ಟ್ರಾನ್ಸ್ಫರ್ ಆಫ್ ಅಂದರೆ ಅಪ್ಲಿಕೇಶನ್ ಅಮೌಂಟ್ ಏನು ಬಂದಿರ್ತಲ್ಲ ಆ ಅಪ್ಲಿಕೇಶನ್ ಮನಿ ಏನಿದೆಯಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಬೀಯಿಂಗ್ ಬರೀಬೇಕೇನಂತ ನರೇಷನ್? ಬೀಯಿಂಗ್ ಟ್ರಾನ್ಸ್ಫರ್ ಆಫ್ ಅಪ್ಲಿಕೇಶನ್ ಮನಿ ಅಂತ ಬರೀಬೇಕು. ಓಕೆ, ಇವಾಗ ನೋಡ್ರಿ, ಇದು ಒಂದನೇದಾಯ್ತು ನಮ್ಮದು. 2 ಅಂಕ ಬಂತು ನಮಗೆ ಇವಾಗ. ಓಕೆ, ಇವಾಗ ಮೂರನೇದು ನೋಡಿ. ಮೂರನೇದು ನಾವು ಜರ್ನಲ್ ಎಂಟ್ರೀಸ್ ಬರೆಯುವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ? ಆನ್ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು? 50 ರೂಪಾಯಿ. ಇಲ್ಲಿ ನೋಡಿ, ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಕೊಟ್ಟಿದ್ದಾರೆ. ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಏನಿದೆಯಲ್ಲ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಕೊಟ್ಟರೆ ಯಾವ ರೀತಿಯಲ್ಲಿ ಜರ್ನಲ್ ಎಂಟ್ರೀಸ್ ಬರುತ್ತೆ ಅಂದರೆ, ಇಲ್ಲಿ ನೋಡಿ ಯಾವ ರೀತಿಯಲ್ಲಿ ಜರ್ನಲ್ ಎಂಟ್ರೀಸ್ ಬರುತ್ತೆ ಅಂದರೆ, ಯಾವ ರೀತಿಯಲ್ಲಿ ಜರ್ನಲ್ ಎಂಟ್ರೀಸ್ ಬರುತ್ತೆ ಅಂದರೆ 3 ಅಂತ ಹಾಕಬೇಕು. ಓಕೆ, ಶೇರ್ ಅಲಾಟ್ಮೆಂಟ್ ನೋಡಿ, ಅಲಾಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ? ಆನ್ ಅಲಾಟ್ಮೆಂಟ್ 50 ರೂಪೀಸ್ ಈಚ್ ಅಂತ ಕೊಟ್ಟಿದ್ದಾರೆ. ಓಕೆ, 50 ರೂಪಾಯಿ ಏನಿದೆಯಲ್ಲ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಬರೀಬೇಕು? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಓಕೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಶೇರ್ ಪ್ರೀಮಿಯಂ. ಓಕೆ, ಶೇರ್ ಪ್ರೀಮಿಯಂ. ಓಕೆ, ಶೇರ್ ಪ್ರೀಮಿಯಂ ಅಂತ ಬರುತ್ತೆ. ಅದೇ ರೀತಿ ಟು ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಈ ರೀತಿ ಪ್ರಶ್ನೆ ಕೇಳಿದಾಗ ಏನಿದಿಲ್ಲ ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಈ ರೀತಿ ಪ್ರಶ್ನೆ ಕೇಳಿದಾಗ ಆನ್ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಕೇಳಿದರೆ, ಆಟ್ ಪ್ರೀಮಿಯಂ ಅಂತ ಕೇಳಿದರೆ ಏನಿದೆಯಲ್ಲ ಇಲ್ಲಿ ಮೂರನೇದ್ನಲ್ಲಿ ಜರ್ನಲ್ ಎಂಟ್ರೀಸ್ನಲ್ಲಿ ಅಷ್ಟೇ ಚೇಂಜ್ ಆಗುತ್ತೆ. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಶೇರ್ ಪ್ರೀಮಿಯಂ ಟು ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಇದು ನೆನಪಿನಲ್ಲಿ ಇಟ್ಕೋಬೇಕು ಎಲ್ಲ ನಿಮಗೆ. ಇಷ್ಟೇ ನೋಡಿ, ಮತ್ತೇನಿಲ್ಲ ಇದರೊಳಗೆ. ಓಕೆ, ಇವಾಗ ಎಷ್ಟಿದೆ? ಅಲಾಟ್ಮೆಂಟು 50 ರೂಪಾಯಿ ಇದೆ. ಇಕ್ವಿಟಿ ಶೇರ್ ಎಷ್ಟಿದೆ? 10,000 × 50 ಮಾಡಿರಿ. 10,000 × 50. ಓಕೆ, 10,000 × 50 ಮಾಡಿರಿ. ಎಷ್ಟು ಬಂತು? 5 ಲಕ್ಷ. ಈ 5 ಲಕ್ಷ ಏನು ಬಂತಲ್ಲ, ಓಕೆ, ಇಲ್ಲಿ 50 ಕೊಟ್ಟಿದ್ದಾರೆ. ಅಲಾಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಆನ್ ಅಲಾಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ? 50 ರೂಪೀಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 10,000 × 50 ನಾವು ಮಾಡಿ ಇಲ್ಲಿ ಬರೆದಿದ್ದೇವೆ. ಓಕೆ, ಇಲ್ಲಿಯೂ ಕೂಡ 10,000 ಬರೀಬೇಕು. ಆಯಿತಾ?
ಅದೇ ರೀತಿ ಇಲ್ಲಿ ಕೂಡ 10,000 ಬರೀಬೇಕು. ಇವಾಗ ಯಾಟ್ ಪ್ರೀಮಿಯಂ ಎಷ್ಟು ಕೊಟ್ಟಿದ್ದಾರೆ ನಮಗೆ? ಓಕೆ, ಯಾಟ್ ಪ್ರೀಮಿಯಂ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಯಾಟ್ ಪ್ರೀಮಿಯಂ ಅಂತ ಕೊಟ್ಟಿದ್ದಾರೆ ಎಷ್ಟು? 10 ಕೊಟ್ಟಿದ್ದಾರೆ. ಯಾಟ್ ಪ್ರೀಮಿಯಂ ಪರ್ ಶೇರ್. ಓಕೆ, ಯಾಟ್ ಪ್ರೀಮಿಯಂ ಪರ್ ಶೇರ್ ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. ಇಲ್ಲಿ ಬರೀಬೇಕಾಗುತ್ತೆ. ಪ್ರೀಮಿಯಂ ಎಲ್ಲಿದೆ? ಇಲ್ಲಿದೆ ನೋಡಿ, ಇಂಟು 10 ಅಂದರೆ 50ರೊಳಗೆ 10 ಮೈನಸ್ ಮಾಡಿರಿ. ಎಷ್ಟು ಬಂತು? ಎಷ್ಟು ಬಂತು ಸ್ನೇಹಿತರೆ? 40 ಏನಿದಿಲ್ಲ ಈ ರೀತಿಯಲ್ಲಿ 50ರೊಳಗೆ 10 ಮೈನಸ್ ಮಾಡಿರಿ. ಎಷ್ಟು ಬಂತು? 40. ಇವಾಗ ಇಂಟು ಮಾಡಿ ಹಚ್ಚಿ. ಏನಂತ ಬರೀಬೇಕು ಇಲ್ಲಿ ನೋಡಿ. 10,000 ಇಂಟು 50 ಮಾಡಿದರೆ ಎಷ್ಟು ಬರುತ್ತೆ? ಇದು 5 ಲಕ್ಷ. ಅರ್ಥ ಆಯ್ತಾ? 5 ಲಕ್ಷ ಇಲ್ಲಿ ಬರೀರಿ. ಅವಾಗ ಇಲ್ಲಿ ಡ್ಯಾಶ್ ಇಡಬೇಕು. ಯಾಕೆಂದರೆ ಡೆಬಿಟ್ ಆಗಿದೆ ಇಲ್ಲಿ ತೋರಿಸ್ಬೇಕಲ್ಲ, ಕ್ರೆಡಿಟ್ ಆಗಿದೆ ಇಲ್ಲಿ ತೋರಿಸ್ಬೇಕು, ಇಲ್ಲಿ ತೋರಿಸ್ಬೇಕು. 10,000 ಇಂಟು 10 ಮಾಡಿರಿ. ಎಷ್ಟು ಬರುತ್ತೆ? 1 ಲಕ್ಷ ಬರುತ್ತೆ. ಓಕೆ, 1 ಲಕ್ಷ. ಅದೇ ರೀತಿ 10,000 ಇಂಟು 40 ಮಾಡಿರಿ, 4 ಲಕ್ಷ ಬರುತ್ತೆ. ಅರ್ಥ ಆಯ್ತಾ? 4 ಲಕ್ಷ ಬಂತು. ಈ ರೀತಿಯಲ್ಲಿ ನೋಡಿರಿ. ಈ ರೀತಿ ನಿಮಗೆ ಯಾಟ್ ಪ್ರೀಮಿಯಂ ಅಂತ ಕೊಟ್ಟರೆ ಈ ರೀತಿ ಬರೀಬೇಕು. ಓಕೆ, ಯಾಟ್ ಪ್ರೀಮಿಯಂ ಅಂತ ಕೊಟ್ಟರೆ. ಅದೇ ಸಪೋಸ್ ಒಂದು ವೇಳೆ ನಿಮಗೆ ಇಲ್ಲಿ ಯಾಟ್ ಡಿಸ್ಕೌಂಟ್ ಅಂತ ಕೊಟ್ಟರೆ ಏನು ಮಾಡ್ತೀರಾ? ಯಾಟ್ ಡಿಸ್ಕೌಂಟ್ ಅಂತ ಕೊಟ್ಟರೆ ಏನು ಮಾಡಬೇಕು ಗೊತ್ತಾ? ಇಲ್ಲಿ ಯಾಟ್ ಪ್ರೀಮಿಯಂ ಅಂತ ಬದಲಿಗೆ ಯಾಟ್ ಡಿಸ್ಕೌಂಟ್ ಅಂತ ಕೊಟ್ಟರೆ ಏನು ಬರುತ್ತಾ ಗೊತ್ತಾವಾಗ? ಇಲ್ಲಿ ಏನು ಬರುತ್ತೆ? ಓಕೆ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಡಿಸ್ಕೌಂಟ್ ಆನ್ ಶೇರ್ ಅಕೌಂಟ್ ಡೆಟರ್ ಅಂತ ಬರುತ್ತೆ. ಅವಾಗ ಟು ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಇಲ್ಲಿ ಏನು ಬರುತ್ತೆ? ಒಂದು ವೇಳೆ ಇಲ್ಲಿ ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಇನ್ಕ್ಲೂಡಿಂಗ್ ಬದಲಿಗೆ ಡಿಸ್ಕೌಂಟ್ ಅಂತ ಕೊಟ್ಟರೆ ಏನು ಮಾಡ್ತಾರೆ ಅಂದರೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್, ಓಕೆ, ಡಿಸ್ಕೌಂಟ್ ಆನ್ ಶೇರ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಂತ ಬರೀಬೇಕು. ಅರ್ಥ ಆಯ್ತಾ? ಈ ರೀತಿಯಲ್ಲಿ ನೋಡ್ರಿ. ನಿಮಗೆ ಹೆಚ್ಚಾಗಿ ಏನಿದೆಯಲ್ಲ ಸ್ನೇಹಿತರೆ, ವಾರ್ಷಿಕ ಪರೀಕ್ಷೆಯಲ್ಲಿ ಆ ಡಿಸ್ಕೌಂಟ್ ಅಂತ ಕೇಳೋದಿಲ್ಲ. ಡೋಂಟ್ ವರಿ. ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತಾನೆ ಕೇಳ್ತಾನೆ, ಇಲ್ಲಾಂದರೆ ಯಾಟ್ ಪರ್ ಅಂತ ಕೇಳ್ತಾನೆ. ಸಪೋಸ್ ಒಂದು ವೇಳೆ ಇನ್ಕ್ಲೂಡಿಂಗ್ ಕೊಟ್ಟಿಲ್ಲ ಇಲ್ಲಿ ಅಂತ ಅಂದ್ಕೊಳ್ಳಿ, ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಕೊಡಲಿಲ್ಲ, ಯಾಟ್ ಡಿಸ್ಕೌಂಟ್ ಕೂಡ ಕೊಡಲಿಲ್ಲ, ಆವಾಗ ಇಲ್ಲಿ ಏನು ಬರುತ್ತೆ? ಮೂರನೆಯ ಜರ್ನಲ್ ಎಂಟ್ರೀಸ್ನಲ್ಲಿ, ಓಕೆ, ಅದು ಕೂಡ ಹೇಳ್ತೇನೆ, ಗಮನ ಇಟ್ಟು ಕೇಳಿ. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಂತ ಅಷ್ಟೇ ಬರುತ್ತೆ. ಓಕೆ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಂತ ಅಷ್ಟೇ ಬರುತ್ತೆ. ಇವಾಗ ಯಾಟ್ ಪರ್ ಅಂತ ಕೊಟ್ಟರೆ, ಅಂದರೆ ಇಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಕೊಡಲಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ನೋಡಿ. ಅಂದರೆ ಇಲ್ಲಿ ನೋಡಿ, ಇನ್ನೊಮ್ಮೆ ಹೇಳ್ತೀನಿ, ಗಮನ ಇಟ್ಟು ಕೇಳ್ರಿ. ಇಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿ ನೋಡಿ, ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ಕೋಬೇಕಲ್ಲ ನಾವು. ಓಕೆ, ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ಕೋಬೇಕಲ್ಲ. 10,000 ಏನಿದೆಯಲ್ಲ, ಇಕ್ವಿಟಿ ಶೇರ್ ಏನಿದೆಯಲ್ಲ 10,000, ಇದು ನಾವು ರಿಸೀವ್ ಮಾಡ್ಕೋಬೇಕು. ಇಲ್ಲಿ ಏನು ಬರೀಬೇಕು? ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. 10,000 ಇಂಟು ಇಕ್ವಿಟಿ ಶೇರ್ ಎಷ್ಟಿದೆ? 10,000 ಇದೆ. ಓಕೆ, ಇಂಟು ಅಪ್ಲಿಕೇಶನ್ ಮನಿ ಎಷ್ಟಿದೆ? ಪ್ರೈಸ್ 20. 10,000 ಇಂಟು 20 ಮಾಡಿದ ತಕ್ಷಣ 2 ಲಕ್ಷ. 2 ಲಕ್ಷ. ಇವಾಗ ಈ 2 ಲಕ್ಷ ಏನಿದೆಯಲ್ಲ, ಇದು ಟ್ರಾನ್ಸ್ಫರ್ ಆನ್ ಅಪ್ಲಿಕೇಶನ್, ಅಂದರೆ ಅಪ್ಲಿಕೇಶನ್ಗೆ ಟ್ರಾನ್ಸ್ಫರ್ ಮಾಡಬೇಕು ಈ 2 ಲಕ್ಷ. ಅವಾಗ ಏನು ಬರುತ್ತೆ? ಜರ್ನಲ್ ಎಂಟ್ರೀಸ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ. ಅಂದರೆ ಈ 2 ಲಕ್ಷ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಇವಾಗ ಆಯಿತು. ಇವಾಗ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ನು ಅಲಾಟ್ಮೆಂಟ್ ಏನಿದೆಯಲ್ಲ 50 ರೂಪೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಏನಿದೆಯಲ್ಲ ಅಲಾಟ್ಮೆಂಟ್ ಮನಿ ಡ್ಯೂ ಆಗಿದೆ. ಇದು ಅಲಾಟ್ಮೆಂಟ್ ಮನಿ ಏನಿದೆಯಲ್ಲ ಡ್ಯೂ. ಓಕೆ, ಇಲ್ಲಿ ನೋಡಿ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್, ಓಕೆ, ಟು ಶೇರ್ ಪ್ರೀಮಿಯಂ ಅಂತ ಬರುತ್ತೆ, ಟು ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಅದೇ ಸಪೋಸ್ ಒಂದು ವೇಳೆ ಇಲ್ಲಿ ಯಾಟ್ ಪರ್ ಅಂತ ಕೊಟ್ಟರೆ, ಯಾಟ್ ಪರ್ ಅಂದರೆ ಅದೇನಾಗುತ್ತೆ? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಅಷ್ಟೇ ಆಗುತ್ತೆ. ಇದು ಪ್ರೀಮಿಯಂ ಅಂತ ಬರೋಲ್ಲ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ನೋಡ್ರಿ. ಇವಾಗ ನೋಡ್ರಿ, ಇವಾಗ ಬೀಯಿಂಗ್ ನರೇಷನ್ ಬರೀಬೇಕು. ಬೀಯಿಂಗ್ ಅಲಾಟ್ ಮನಿ, ಅಲಾಟ್ಮೆಂಟ್ ಮನಿ ಡ್ಯೂ ಆನ್ 10,000. ಓಕೆ, 10,000 ಶೇರ್ಸ್ ಮೇಲೆ ಅಲಾಟ್ಮೆಂಟ್. ಓಕೆ, ಆಟ್ ರುಪೀಸ್ ಎಷ್ಟು? 50, 50 ಈಚ್. ಅರ್ಥ ಆಯ್ತಾ? ಈ ರೀತಿಯಲ್ಲಿ ನೋಡಿ, ಈ ರೀತಿ ಬರೀಬೇಕು ನಾವು. ಇವಾಗ ನೋಡ್ರಿ, ಇವಾಗ ಅಲಾಟ್ಮೆಂಟ್ ಮನಿ ಡ್ಯೂ ಆಯಿತು. ಇವಾಗ ಇದೇನು ಹೇಗೆ ನಾವು ಇಲ್ಲಿ ಶೇರ್ ಅಪ್ಲಿಕೇಶನ್, ಅಂದರೆ ಅಪ್ಲಿಕೇಶನ್ ಅಮೌಂಟ್ ಏನು ರಿಸೀವ್ ಮಾಡ್ಕೊಂಡಿದ್ದಿಲ್ಲ, ಈ ಅಮೌಂಟ್ ಏನು ಟ್ರಾನ್ಸ್ಫರ್ ಮಾಡಿದ್ವಲ್ಲ, ಅದೇ ರೀತಿಯಲ್ಲಿ ಏನಿದೆಯಲ್ಲ ಈ ಅಲಾಟ್ಮೆಂಟ್ ಮನಿ ಡ್ಯೂ ಆಗಿದ್ದು ಇದು ರಿಸೀವ್ ಮಾಡ್ಕೋಬೇಕು. ಓಕೆ, ಅಲಾಟ್ಮೆಂಟ್ ಮನಿ ಏನಿದೆಯಲ್ಲ ಇದು ರಿಸೀವ್ ಮಾಡ್ಕೋಬೇಕು. ಇದಕ್ಕೆ ಇಲ್ಲಿ ಜರ್ನಲ್ ಎಂಟ್ರೀಸ್ ಬರುತ್ತೆ. 4ನೇದು, ಇದೇ ಅಮೌಂಟ್ ಏನಿದೆಯಲ್ಲ ರಿಸೀವ್ ಮಾಡ್ಕೋಬೇಕು. ಅವಾಗ ಇಲ್ಲಿ ಏನು ಜರ್ನಲ್ ಎಂಟ್ರೀಸ್ ಬರುತ್ತೆ ಸ್ನೇಹಿತರೆ? ಇಲ್ಲಿ ಏನು ಬರುತ್ತೆ? ಅಲಾಟ್ಮೆಂಟ್ ಮನಿ ರಿಸೀವ್ ಮಾಡ್ಕೋಬೇಕಲ್ಲ, ಬ್ಯಾಂಕ್
ಅಕೌಂಟ್ ಡೆಟರ್, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಬರೀಬೇಕು. ಅಂದರೆ ಇದೇ ಅಮೌಂಟ್ ಏನಿದೆಯಲ್ಲ ನಾವು ರಿಸೀವ್ ಮಾಡ್ಕೋಬೇಕಲ್ಲ, ಇಲ್ಲೇನು ಬರೀಬೇಕು, ಬೀಯಿಂಗ್ ನರೇಷನಲ್ಲಿ ಬೀಯಿಂಗ್ ಅಲಾಟ್, ಓಕೆ, ಅಲಾಟ್ಮೆಂಟ್ ಮನಿ ರಿಸೀವ್ಡ್, ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಮಾಡ್ಕೋಬೇಕು. ಯಾವ ಅಮೌಂಟು, ಇದೇ ಅಮೌಂಟ್ ಏನಿದೆಯಲ್ಲ ಇಲ್ಲಿ ರಿಸೀವ್ಡ್ ಮಾಡ್ಕೋಬೇಕು ನಾವು. ಓಕೆ, ಯಾವ ಅಮೌಂಟು, ಈ 5 ಲಕ್ಷ ಏನಿದೆಯಲ್ಲ ಇದು ರಿಸೀವ್ ಮಾಡ್ಕೋಬೇಕು ಇಲ್ಲಿ. ಅರ್ಥ ಆಯ್ತಾ? ಇವಾಗ ನೋಡ್ರಿ, ಇವಾಗ ಇದಕ್ಕೊಂದು 2 ಜರ್ನಲ್ ಎಂಟ್ರೀಸ್ ಆಯಿತು, ಇದಕ್ಕೊಂದು 2 ಜರ್ನಲ್ ಎಂಟ್ರೀಸ್ ಆಯಿತು. ಇಲ್ಲಿ ನೋಡಿ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಬಂತು ನಮಗೆ ಇವಾಗ. ಓಕೆ, 4 ಮಾರ್ಕ್ಸ್ ಬಂತು. ಅಂದರೆ ಆನ್ ಅಪ್ಲಿಕೇಶನ್ ಮನಿ ಏನಿದೆಯಲ್ಲ 20, ಅದಕ್ಕೆ 2 ಜರ್ನಲ್ ಎಂಟ್ರೀಸ್ ಬರುತ್ತೆ. ಇಲ್ಲಿ ನೋಡಿ, ಅದಕ್ಕೆ 2 ಜರ್ನಲ್ ಎಂಟ್ರೀಸ್ ಅಪ್ಲಿಕೇಶನ್ಗೆ, ಅದೇ ರೀತಿ ಅಲಾಟ್ಮೆಂಟ್ ಮನಿಗೆ 2 ಜರ್ನಲ್ ಎಂಟ್ರೀಸ್. ಓಕೆ, ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ಕೊಂಡಿದ್ವಿ, ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ಕೊಂಡಿದ್ದೆ 10,000 × 20 ರಿಸೀವ್ ಮಾಡ್ಕೊಂಡ ನಂತರ ಏನಿದಿಲ್ಲ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಅವಾಗ ಏನಿದಿಲ್ಲ ಈ 2 ಲಕ್ಷ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೇವೆ. ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ, ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಅಲಾಟ್ಮೆಂಟ್ ಏನಿದಿಲ್ಲ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟರ್ ಟು ಶೇರ್ ಪ್ರೀಮಿಯಂ ಅಂತ ಇದೆ. ಓಕೆ, ಇಲ್ಲಿ ಪ್ರೀಮಿಯಂ ಇದೆ, ಅದಕ್ಕೆ ಇಲ್ಲಿ ಪ್ರೀಮಿಯಂ ಅಂತ, ಟು ಶೇರ್ ಪ್ರೀಮಿಯಂ, ಟು ಶೇರ್ ಕ್ಯಾಪಿಟಲ್ ಅಂತ, ಬೀಯಿಂಗ್ ಅಲಾಟ್ಮೆಂಟ್ ಮನಿ ಡ್ಯೂ ಅಂತ ನರೇಷನ್ ಬರೀಬೇಕು. ಇದೇ ಅಮೌಂಟ್ ಏನಿದಿಲ್ಲ ಇಲ್ಲಿ ನಾವು ರಿಸೀವ್ ಮಾಡ್ಕೋಬೇಕು. ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಬರೀಬೇಕು, ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಅಂತ. ಓಕೆ, ಇವಾಗ ನೋಡ್ರಿ, ಓಕೆ, ಅಪ್ಲಿಕೇಶನ್ ಆಯಿತು, ಅಲಾಟ್ಮೆಂಟ್ ಆಯಿತು. ಇವಾಗ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಏನು ಕೊಟ್ಟಿದ್ದಾರೆ, 40 ರೂಪೀಸ್ ಕೊಟ್ಟಿದ್ದಾರೆ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟು, 40 ರೂಪೀಸ್ ಕೊಟ್ಟಿದ್ದಾರೆ. ಜರ್ನಲ್ ಎಂಟ್ರೀಸ್ ನೋಡ್ರಿ, ಇದಕ್ಕೆ ಒಂದು ಜರ್ನಲ್ ಎಂಟ್ರೀಸ್ ಯಾವ್ದು ಬರುತ್ತೆ, 5. ಇದಕ್ಕೆ ಜರ್ನಲ್ ಎಂಟ್ರೀಸ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟರ್, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್. ಇದು ಎಲ್ಲ ಬೈಹ್ಯಾಟ್ ಮಾಡ್ಕೋಬೇಕು ಅಷ್ಟೇ, ಮತ್ತೇನೆಲ್ಲ. ಶೇರ್ ಕ್ಯಾಪಿಟಲ್ ಅಕೌಂಟ್ ಇಲ್ಲೇನು ಬರೀಬೇಕು, ಬೀಯಿಂಗ್ನಲ್ಲಿ ಬೀಯಿಂಗ್, ಓಕೆ, ಬೀಯಿಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ. ಓಕೆ, ಮನಿ ಡ್ಯೂ ಆನ್ ಎಷ್ಟು, ಅದೇ 10,000 ಮೇಲೇನೆ, 10,000. ಓಕೆ, ಶೇರ್ಸ್, ಅದೇ ರೀತಿ ಆಟ್ ಎಷ್ಟಿದೆ, ಫಸ್ಟ್ ಆ್ಯಂಡ್ ಫೈನಲ್ 40 ಇದೆ, 40 ಈಚ್. ಇವಾಗ ನೋಡಿ ಸ್ನೇಹಿತರೆ, ಅರ್ಥ ಆಯ್ತಾ? 10,000 × 40 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, 10,000 × 40, 10,000 × 40 ಮಾಡಿದ ತಕ್ಷಣ ಎಷ್ಟು ಬರುತ್ತೆ, ಇಲ್ಲಿ 4 ಲಕ್ಷ. ಕ್ರೆಡಿಟ್ನಲ್ಲಿ ತೋರಿಸ್ಬೇಕು, 4 ಲಕ್ಷ ಬಂತು. ಅರ್ಥ ಆಯ್ತಾ? ಈ 4 ಲಕ್ಷ ಏನಿದೆಯಲ್ಲ, ಇವಾಗ 4 ಲಕ್ಷ ಇವಾಗ ಇದು ರಿಸೀವ್ ಮಾಡ್ಕೋಬೇಕಲ್ಲ, ಇಲ್ಲೇನು ಬರೀಬೇಕು, ಬ್ಯಾಂಕ್ ಅಕೌಂಟ್ ಡೆಟರ್, ಬ್ಯಾಂಕ್ ಅಕೌಂಟ್ ಡೆಟರ್ ಟು, ಓಕೆ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಇಲ್ಲಿ ನೋಡಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರೀದ ನಂತರ ಇಲ್ಲಿ 6ನೇಯ ಜರ್ನಲ್ ಎಂಟ್ರೀಸ್ ಬಂದ ತಕ್ಷಣ, ಓಕೆ, 6ನೇಯ ಜರ್ನಲ್ ಎಂಟ್ರೀಸ್ ಬಂದ ತಕ್ಷಣ ಇಲ್ಲಿ ಏನು ಕೊಟ್ಟಿದ್ದಾರೆ, ಓಕೆ, ಆಲ್ ಶೇರ್ ವೇರ್, ಓಕೆ, ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್, ನೋಡಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಏನಿದಿಲ್ಲ 500 ಶೇರ್ಸ್ ಏನಿದಿಲ್ಲ, ದ ಡೈರೆಕ್ಟರ್ಸ್ ಪ್ರೊಫೆಸರ್ಡ್ ದೀಸ್ ಶೇರ್ಸ್ ರೀ ಇಶ್ಯೂಡ್ ಆಗಿದೆ. ಓಕೆ, ಇಲ್ಲಿ 500 ಕೊಟ್ಟಿದಾರಲ್ಲ, ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ, 500 ಶೇರ್ಸ್ ಕೊಟ್ಟಿದಾರಲ್ಲ, ಇಲ್ಲಿ ಏನು ಬರಿಬೇಕಂದ್ರೆ ಬ್ಯಾಂಕ್ ಅಕೌಂಟ್ನಲ್ಲಿ 6ನೇಯ ಜರ್ನಲ್ ಎಂಟ್ರೀಸ್ ಬಂದ ತಕ್ಷಣ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ಗೆ ಇಲ್ಲಿ ಒಂದು ಅಡಿಷನಲ್ ಕೊಟ್ಟಿದ್ದಾರೆ ಏನಂತ ಫುಲ್ಲಿ ಏನಿದಿಲ್ಲ, ಓಕೆ, ಮನಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 500 ಶೇರ್ಸ್ ಏನಿದಿಲ್ಲ, 500 ಶೇರ್ಸ್ ಇದರೊಳಗೆ ನಾವು ಲೆಸ್ ಮಾಡಬೇಕು. ಯಾವುದು 10,000 ಒಳಗೆ ಏನಿದಿಲ್ಲ 500 ಶೇರ್ಸ್ ನಾವು ಲೆಸ್ ಮಾಡಬೇಕು. ಎಷ್ಟು ಬಂತು,
9,500. ಈ 9,500 ಇಲ್ಲಿ ಇಂಟು, ಓಕೆ, 9,500 ಇಂಟು ಎಷ್ಟಿದೆ ಸೇರ್ಸು, ಇಲ್ಲಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟಿದೆ 40. ಓಕೆ, 40. 9,500 ಇಂಟು 40 ಎಷ್ಟಾಯಿತು? ಓಕೆ, 3,80,000. 3,80,000. ಇವಾಗ ನೋಡಿ ಸ್ನೇಹಿತರೆ, 3,80,000 ಬಂತಲ್ಲ. ಹೆಂಗೆಂದರೆ ಇಲ್ಲಿ ನೋಡಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಏನಿದೆಯಲ್ಲ, ನಾವು ಮನಿ ಡ್ಯೂ ಬರೆದ ನಂತರ 10,000 ಇಂಟು 40 ಮಾಡಿದ ನಂತರ ಇಲ್ಲಿ ಎಲ್ಲ ನಾವು ಬರಿತೀವಿ. ಈ ಅಮೌಂಟ್ ಏನಿದೆಯಲ್ಲ ರಿಸೀವ್ ಮಾಡಬಾರ್ದು. ಇಲ್ಲಿ ನೋಡಿ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಏನಿದೆಯಲ್ಲ, ಓಕೆ, 500 ಶೇರ್ಸ್ ಏನಿದೆಯಲ್ಲ, ಓಕೆ, ದ ಡೈರೆಕ್ಟರ್ಸ್ ಪ್ರಾಫಿಟ್ ಶೇರ್ಸ್ ದೀಸ್ ಶೇರ್ಸ್ ಏನಿದೆಯಲ್ಲ ರೀಇಶ್ಯೂಡ್ ಮಾಡ್ಕೊಂಡಿದ್ದಾರೆ, ಪೇಡ್ 80 ಪರ್ ಶೇರ್ಗೆ. ಇವಾಗ ನೋಡಿ, ಇಲ್ಲಿ ಏನು ಮಾಡಬೇಕಂದ್ರೆ ಈ 500 ಒಳಗೆ ಏನಿದೆಯಲ್ಲ, ಈ 500 ಏನಿದೆಯಲ್ಲ 10,000 ಒಳಗೆ ಮೈನಸ್ ಮಾಡಬೇಕು. ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ ಅವರು ಶೇರ್ಸ್ ಅಂತ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂತ ಕೊಟ್ಟಿರ್ತಾರೆ ಅವರು. ಶೇರ್ಸ್ ಎಷ್ಟು ಕೊಟ್ಟಿರ್ತಾರಲ್ಲ, ಇಲ್ಲಿ 6ನೇಯ ಅಡ್ಜಸ್ಟ್ಮೆಂಟ್ ಅಂದರೆ 6ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ನಾವೇನಿದೆಯಲ್ಲ ಮೈನಸ್ ಮಾಡಿ ಬರೀಬೇಕು. ಓಕೆ, 10,000 ಒಳಗೆ ಏನಿದೆಯಲ್ಲ 500 ಮೈನಸ್ ಮಾಡಿದ್ರೆ ಎಷ್ಟು ಬಂತು? 9,500. 9,500 ಇಲ್ಲಿ ಬರೆದು ಇಂಟು, ಓಕೆ, ಫಸ್ಟ್ ಆ್ಯಂಡ್ ಫೈನಲ್ ನೋಡಿ, ಫಸ್ಟ್ ಆ್ಯಂಡ್ ಫೈನಲ್ದು ಏನಿದೆ ಪ್ರೈಸು 40 ಇದೆ. ಓಕೆ, 9,500 ಇಂಟು 40 ಮಾಡಿದ ತಕ್ಷಣ ಎಷ್ಟು ಬರುತ್ತೆ? ಓಕೆ, 3,80,000 ಬರುತ್ತೆ. 3,80,000 ಇಲ್ಲಿ ಬರಿಬೇಕಾಗುತ್ತೆ ನಾವು. ಇಲ್ಲಿ ಬೀಯಿಂಗ್ ನರೇಷನ್ ಬರಿಬೇಕಲ್ಲ, ಬೀಯಿಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಅಂತ ಬರೀರಿ ಇಲ್ಲಿ. ಓಕೆ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಇವಾಗ ನೋಡ್ರಿ, ಇವಾಗ ಇಲ್ಲಿ 7ನೇಯ ಜರ್ನಲ್ ಎಂಟ್ರೀಸ್ ಮತ್ತು 6ನೇಯ ಜರ್ನಲ್ ಎಂಟ್ರೀಸ್ ಮತ್ತು ನಿಮಗೆ 3ನೇಯ ಜರ್ನಲ್ ಎಂಟ್ರೀಸ್ ಇಂಪಾರ್ಟೆಂಟ್. ಇಲ್ಲಿ ಚೇಂಜಸ್ ಆಗುತ್ತೆ ಸ್ವಲ್ಪ. ಇಲ್ಲಿ ನೋಡಿ, 7ನೇದಕ್ಕೆ ಜರ್ನಲ್ ಎಂಟ್ರೀಸ್ ಏನು ಬರುತ್ತೆ? ಶೇರ್ಸ್, ಓಕೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟರ್ ಟು ಪ್ರಾಫಿಟೆಡ್ ಅಂತ ಕೊಟ್ಟಿದ್ದಾರೆ. ಪ್ರಾಫಿಟೆಡ್ ಶೇರ್ಸ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ನಾವು ಎಷ್ಟು ಲೆಸ್ ಮಾಡಿದ್ವಿ ಅಲ್ಲಿ? ನಾವು ಎಷ್ಟು ಲೆಸ್ ಮಾಡಿದ್ವಿ? 500 ನಾವು ಲೆಸ್ ಮಾಡಿದ್ವಿ. ಇಲ್ಲಿ ನೋಡಿರಿ, 500 ನಾವು ಲೆಸ್ ಮಾಡಿದ್ವಿ. ಇದರೊಳಗೆ 10,000 ಒಳಗೆ 500 ಲೆಸ್ ಮಾಡಿದ ತಕ್ಷಣ ಏನಿದಿಲ್ಲ 9,500. ಇಲ್ಲಿ ನಾವು ಏನಿದಿಲ್ಲ 9,500 ಇಂಟು 40 ಅಂದರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ದು ಏನಿದಿಲ್ಲ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ದು 40 ಹಚ್ಚಿ ಇಲ್ಲಿ ಬರೆದಿದ್ವಿ. ಇವಾಗ ಏನಿದೆಯಲ್ಲ, ನಾವು ಎಷ್ಟು ಲೆಸ್ ಮಾಡಿದ್ವಿ? ಓಕೆ, 500 ಲೆಸ್ ಮಾಡಿದ್ವಿ. ಆ 500 ಏನಿದಿಲ್ಲ ಇಲ್ಲಿ ಬರೀಬೇಕು. 500 ಇಂಟು ಶೇರ್ ಕ್ಯಾಪಿಟಲ್ ಎಷ್ಟಿದೆ ಇಲ್ಲಿ ನೋಡಿ, ಶೇರ್ ಇಕ್ವಿಟಿ ಶೇರ್ದು ಎಷ್ಟಿದೆ? ಈಚ್ 100 ಈಚ್ ಇದೆ, ಇಲ್ಲಿ 100. ಓಕೆ, ಅದೇ ರೀತಿ ಶೇರ್ ಪ್ರಾಫಿಟೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಶೇರ್ ಪ್ರಾಫಿಟೆಡ್ ಎಷ್ಟಿದೆ? ಇಲ್ಲಿ 80 ಇದೆ. ಇದು ಬರೆಯಂಗಿಲ್ಲ. ಓಕೆ, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಕೆಳಗಡೆ, ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟಿದೆ? ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 500 ಇಂಟು ಟು ಶೇರ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟಿದೆ? 40 ಇದೆ. ಓಕೆ, 40 ಇದೆ. 40ರೊಳಗೆ 100 ತೆಗೀರಿ, ಎಷ್ಟು ಬಂತು? 60. 500 ಇಂಟು 60. ಇವಾಗ ಏನಿದಿಲ್ಲ 500 ಇಂಟು 100 ಎಷ್ಟಾಗುತ್ತೆ? ಓಕೆ, 50,000 ಏನಿದಿಲ್ಲ ಇಲ್ಲಿ ಬರೀಬೇಕಾಗುತ್ತೆ, 50,000. ಅದೇ ರೀತಿ 500 ಇಂಟು 60, 30,000 ಏನಿದಿಲ್ಲ ಇಲ್ಲಿ ಕ್ರೆಡಿಟ್ ಕಾಲಮ್ನಲ್ಲಿ ಬರೀಬೇಕು. ಅದೇ ರೀತಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 500 ಇಂಟು 40, 20,000 ಇಲ್ಲಿ ಬರೀಬೇಕಾಗುತ್ತೆ. ಇದಾದ ನಂತರ ಅರ್ಥ ಆಯ್ತಾ? ಓಕೆ, ನಾವು ಎಷ್ಟು ಲೆಸ್ ಮಾಡಿರ್ತಲ್ಲ ಅಂದರೆ ಇಲ್ಲಿ ಕೊಟ್ಟಿರ್ತಾರೆ ಅವರು, ಇಲ್ಲಿ ಕೊಟ್ಟಿರ್ತಾರಲ್ಲ, ಇಲ್ಲಿ ಇದರೊಳಗೆ ಇಷ್ಟು ಲೆಸ್ ಮಾಡಬೇಕು. ಓಕೆ, ಲೆಸ್ ಮಾಡಿದ ನಂತರ ಏನಿದೆಯಲ್ಲ, ನಾವು ಎಷ್ಟು ನಾವು ಲೆಸ್ ಮಾಡಿರ್ತಲ್ಲ 500 ಲೆಸ್ ಮಾಡಿದ್ವಿ. ಅದೇ 500 ಮತ್ತೆ ಏನಿದೆಯಲ್ಲ ಇಲ್ಲಿ 7ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ನಾವು ತೆಗೆದುಕೊಳ್ಳಬೇಕಾಗುತ್ತೆ. ಇವಾಗ 8ನೇಯ ಜರ್ನಲ್ ಎಂಟ್ರೀಸ್ ನೋಡಿ, ಇನ್ನೆರಡಿದೆ. ಓಕೆ, 8, 9 ಇದೆ. 8ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ನೋಡಿರಿ, 8ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ಇವಾಗ ನೋಡಿ 7 ಜರ್ನಲ್ ಎಂಟ್ರೀಸ್ ಆಯಿತು. ಇವಾಗ 8ನೇಯ ಜರ್ನಲ್ ಎಂಟ್ರೀಸ್ 8 ಅಂತ ಇಲ್ಲಿ ಬರೀರಿ. 8ನೇಯ ಜರ್ನಲ್ ಎಂಟ್ರೀಸ್ನಲ್ಲಿ ಏನು ಬರುತ್ತೆ?
ಇಲ್ಲಿ ಬೀಯಿಂಗ್ ನರೇಷನ್ ಕೂಡ ಬರೀಬಹುದು. ಓಕೆ, ಬೀಯಿಂಗ್ ನರೇಷನ್ ಇಲ್ಲಿ 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಏನು ಬರುತ್ತೆ, ಬೀಯಿಂಗ್ ನರೇಷನ್ ಏನಿದೆಯಲ್ಲ ಇಲ್ಲಿ ಬೀಯಿಂಗ್ ಓಕೆ ಪ್ರಾಫಿಟೆಡ್ ಶೇರ್ಸ್ ಓಕೆ ನಾನ್ ಪೇಮೆಂಟ್ ಇದು ಓಕೆ ನಾನ್ ಪೇಮೆಂಟ್ ಫಾರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಈ ರೀತಿ ಬರೀಬೇಕು. ಓಕೆ, ಇದೇನಿದೆಯಲ್ಲ ಎಲ್ಲ ಬ್ಯಾಟ್ ಮಾಡಬೇಕು ನೋಡಿ ಸ್ನೇಹಿತರೆ, ಇವೆಲ್ಲ ಬ್ಯಾಟ್ ಮಾಡಬೇಕು. ಇವೆಲ್ಲ ನೀವು ಬರೀದು ತೆಗೆದರೆ ಏನಿದೆಯಲ್ಲ ಈಸಿ ಆಗುತ್ತೆ. ಏನಿಲ್ಲ ಇದರೊಳಗೆ ಮಲ್ಟಿಪ್ಲಿಕೇಶನ್ ಅಷ್ಟೇ ಮಾಡೋದು ನೋಡ್ರಿ. ಇಷ್ಟೆಲ್ಲ ಬರೀದು ತೆಗೆದರೆ ಏನಿದೆಯಲ್ಲ ಆರಾಮಾಗಿ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಓಕೆ, 8ನೇ ಜರ್ನಲ್ ಎಂಟ್ರಿ ನೋಡ್ರಿ. 8ನೇ ಜರ್ನಲ್ ಎಂಟ್ರೀಸ್ ಏನಿದೆಯಲ್ಲ ಈ ಪ್ರಾಫಿಟ್ ಶೇರ್ ಏನಿದೆಯಲ್ಲ ಅಮೌಂಟು ಇಲ್ಲಿದೆಯಲ್ಲ ಇದು ಶೇರ್ ಕ್ಯಾಪಿಟಲ್ ಅಂತ ಏನು ನಾವು ಬರೆದಿದ್ದಲ್ಲ ಇಲ್ಲಿ, ಈ ಅಮೌಂಟ್ ಏನಿದೆಯಲ್ಲ ಇವಾಗ ರಿಸೀವ್ ಮಾಡ್ಕೋಬೇಕಲ್ಲ, ಇವಾಗ ರಿಸೀವ್ ಮಾಡ್ಕೋಬೇಕು, ಇಶ್ಯೂಡ್ ಮಾಡ್ಕೋಬೇಕಲ್ಲ. ಇವಾಗ 8ನೇದು ಏನು ಬರುತ್ತೆ, ಇಲ್ಲಿ ಏನು ಬರುತ್ತೆ 8ನೇದು ನಾನ್ ಪೇಮೆಂಟ್ ಏನಿದೆಯಲ್ಲ ಅದು ರಿಸೀವ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಏನು ಬರುತ್ತೆ, ಬ್ಯಾಂಕ್ ಅಕೌಂಟ್ ಡೆಟರ್ ಓಕೆ ಪ್ರಾಫಿಟೆಡ್ ಶೇರ್ ಅಕೌಂಟ್ ಡೆಟರ್ ಟು ಶೇರ್ ಕ್ಯಾಪಿಟಲ್ ಓಕೆ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ಕೂಡ ಸೇಮ್ ನಾವು ಹೇಗೆ ಇಲ್ಲಿ ತೆಗೆದುಕೊಂಡಿದ್ದೀವಲ್ಲ, ಎಷ್ಟು ಲೆಸ್ ಮಾಡಿದ್ದೀವಿ ನಾವು ಇಲ್ಲಿ. ಓಕೆ, 10,000 ಏನಿತ್ತಲ್ಲ 10,000, ಈ 10,000 ಒಳಗೆ ಏನಿದಿಲ್ಲ 500 ನಾವು ಮೈನಸ್ ಮಾಡಿದ್ವಿ. ಎಷ್ಟು ಮೈನಸ್ ಮಾಡಿದ್ವಿ, 500 ಕೂಡ ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಲ್ಲ ಇದೇ ರೀತಿ ಎಷ್ಟು ಮೈನಸ್ ಮಾಡಿದ್ವಲ್ಲ ಇಲ್ಲಿ ಕೂಡ 500 ಇಲ್ಲಿ ಬರೀಬೇಕು. ಏನಂತ ಇಲ್ಲಿ ನೋಡ್ರಿ. ಓಕೆ, ಎಷ್ಟು ರಿಸೀವ್ ಮಾಡಬೇಕು ಇಲ್ಲಿ ನೋಡ್ರಿ, ಬ್ಯಾಂಕ್ ಅಕೌಂಟ್ ಡೇಟರ್ ಟು ಪ್ರಾಫಿಟೆಡ್ ಶೇರ್ ಅಕೌಂಟ್ ಡೇಟರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 500 ಇಂಟು ಇಲ್ಲಿ ಕೂಡ 500 ಇಂಟು ಮಾಡಿರಿ, ಇಲ್ಲಿ ಕೂಡ 500 ಇಂಟು. ಓಕೆ, ಇಲ್ಲಿ ನೋಡಿ ಪ್ರಾಫಿಟೆಡ್ ಶೇರ್ ಎಷ್ಟಿದೆ ಇಲ್ಲಿದೆಯಲ್ಲ ಇದು ಬರೆಯಂಗಿಲ್ಲ. ಓಕೆ, ಶೇರ್ ಕ್ಯಾಪಿಟಲ್ ಎಷ್ಟಿದೆ ನಮ್ಮದು ಇಲ್ಲಿದೆ ನೋಡಿ, ಶೇರ್ ಕ್ಯಾಪಿಟಲ್ ಎಷ್ಟಿದೆ 100 ಇದೆ, ಇಲ್ಲಿ 100 ಬರೀರಿ. ಓಕೆ, 100 ಆಯಿತಾ. ರೀ ಇಶ್ಯೂಡ್ ಎಷ್ಟಿದೆ, ಓಕೆ ಇದು ರೀ ಇಶ್ಯೂಡ್ ಮಾಡ್ಕೋತದೆ ಬ್ಯಾಂಕಿಗೆ. ಪ್ರಾಫಿಟೆಡ್ ರೀ ಇಶ್ಯೂ ಎಷ್ಟಿದೆ 80 ಇದೆ. ಓಕೆ, 100 ಒಳಗೆ 80 ಮೈನಸ್ ಮಾಡಿರಿ, ಎಷ್ಟು ಬರುತ್ತೆ 20. ಓಕೆ, ಇವಾಗ ಮಲ್ಟಿಪ್ಲಿಕೇಶನ್ ಮಾಡಿರಿ, ಹಂಚ್ರಿ. 500 ಇಂಟು 80 ಮಾಡಿದರೆ 40,000. ಅದೇ ರೀತಿ 500 ಇಂಟು 20 ಮಾಡಿದರೆ ಇಲ್ಲಿಂದ 10,000 ಇಲ್ಲಿ ಬರೀಬೇಕು, 10,000. ಅದೇ ರೀತಿ 500 ಇಂಟು 100 ಮಾಡಿದರೆ ಎಷ್ಟು ಬರುತ್ತೆ, ಇದು 50,000 ಬರುತ್ತೆ. ಆಯಿತಾ. ಇವಾಗ ಇಲ್ಲೇನು ಬರೀಬೇಕು, ಬೀಯಿಂಗ್ ನರೇಷನ್ ಬರೀಬೇಕಲ್ಲ, ಇಲ್ಲೇನು ಬರೀಬೇಕು, ಬೀಯಿಂಗ್ ರೀಇಶ್ಯೂಡ್. ಓಕೆ, ರೀಇಶ್ಯೂಡ್ ಆಫ್ ಏನು ಪ್ರಾಫಿಟೆಡ್. ಓಕೆ, ಪ್ರಾಫಿಟೆಡ್ ಏನಿದೆಯಲ್ಲ ರೀಇಶ್ಯೂಡ್ ಮಾಡ್ಕೊಂಡಿದ್ದೀವಿ ನಾವು. ಓಕೆ, ರೀಇಶ್ಯೂಡ್ ಪ್ರಾಫಿಟೆಡ್ ಆಯಿತಾ. ಇವಾಗ ರೀಇಶ್ಯೂಡ್ ಎಲ್ಲ ಆಯಿತು. ಇವಾಗ ಲಾಸ್ಟ್ ಒಂದು ಬರುತ್ತೆ ಜರ್ನಲ್ ಎಂಟ್ರೀಸ್. ಏನು ಬರುತ್ತೆ, 9ನೇ ಜರ್ನಲ್ ಎಂಟ್ರೀಸ್ ಬರುತ್ತೆ. 9 ಏನಂತ ಹಾಕಬೇಕು, ಪ್ರಾಫಿಟೆಡ್. ಓಕೆ, ಪ್ರಾಫಿಟೆಡ್ ಶೇರ್ಸ್ ಅಕೌಂಟ್ ಡೆಟರ್ ಟು ಓಕೆ ಕ್ಯಾಪಿಟಲ್ ರಿಸರ್ವ್ ಅಂತ ಬರುತ್ತೆ ಇಲ್ಲಿ. ಅರ್ಥ ಆಯ್ತಾ, ಕ್ಯಾಪಿಟಲ್ ರಿಸರ್ವ್ ಅಂತ ಬರಿಬೇಕು, ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ಬರಿಬೇಕು. ಬೀಯಿಂಗ್ನಲ್ಲಿ ಏನು ಬರಿಬೇಕು, ಬೀಯಿಂಗ್ ಓಕೆ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅಂತ ಬರಿಬೇಕು. ಬೀಯಿಂಗ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ಡ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕು. ಕ್ಯಾಪಿಟಲ್ ರಿಸರ್ವ್ ಅಂತ ಬರಿಬೇಕು. ಕ್ಯಾಪಿಟಲ್ ರಿಸರ್ವ್ಗೆ ಏನಿದೆಯಲ್ಲ ಬ್ಯಾಲೆನ್ಸ್ ಟ್ರಾನ್ಸ್ಫರ್ಡ್ ಮಾಡಬೇಕು. ಇಲ್ಲಿ ಪ್ರಾಫಿಟ್ ಶೇರ್ ಎಷ್ಟಿದೆ, 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಪ್ರಾಫಿಟ್ ಶೇರ್ ಎಷ್ಟಿದೆ
7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಟು ಪ್ರಾಫಿಟೆಡ್ ಅಂತ ಬರೆದಿಲ್ಲ 30,000. ಈ 30,000 ಮತ್ತು ಇಲ್ಲಿದೆಯಲ್ಲ 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ 10,000 ಅಂದರೆ 30,000 ಒಳಗೆ 10,000 ಮೈನಸ್ ಮಾಡಿರಿ. ಎಷ್ಟು ಬರುತ್ತೆ? 30,000 ಒಳಗೆ ಏನಿದಿಲ್ಲ 10,000 ಮೈನಸ್ ಮಾಡಿರಿ. ಇಲ್ಲಿ ನೋಡ್ರಿ 30,000 ಒಳಗೆ 10,000 ಮೈನಸ್ ಮಾಡಿರಿ. ಎಷ್ಟು ಬಂತು? 20,000 ಬರುತ್ತೆ ಸ್ನೇಹಿತರೆ. ಇಲ್ಲಿ 20,000. ಓಕೆ, 20,000 ಬಂತಲ್ಲ. ಈ ರೀತಿಯಲ್ಲಿ ನಾವು ಏನಿದಿಲ್ಲ ಈ ಒಂದು ಪ್ರಾಬ್ಲಮ್ ನಾವು ಕಂಡುಹಿಡಿಯಬೇಕಾಗುತ್ತೆ. ಓಕೆ, 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಎಷ್ಟಿದೆ? ಪ್ರಾಫಿಟ್ ಶೇರ್ದು 30,000 ಇದೆ. ಓಕೆ, 30,000. ಓಕೆ, 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಎಷ್ಟಿದೆ? 10,000 ಇದೆ. 10,000 30,000 ಒಳಗೆ 10,000 ಮೈನಸ್ ಮಾಡಿರಿ. 20,000 20,000 ಇಲ್ಲಿ ಬರೀಬೇಕಾಗುತ್ತೆ. ಓಕೆ, ಸೊ ಅರ್ಥ ಆಯ್ತಾ? ಈ ರೀತಿಯಲ್ಲಿ ನೋಡಿ ಈ ಒಂದು ಪ್ರಾಬ್ಲಮ್ನ ಬಿಡಿಸಬೇಕಾಗುತ್ತೆ. 12 ಅಂಕವನ್ನು ನಾವು ಸುಲಭವಾಗಿ ಪಡೆದುಕೊಳ್ಳಬಹುದು. ಇದು ನೋಡಿ ಲೈನ್ ಹೇಳುವಾಗ ಸ್ವಲ್ಪ ಸ್ಕೇಲಿಂದ ಸ್ವಲ್ಪ ಹರಿಯುತ್ತಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.